ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಇಂಡಿಯನ್ ಪಾಲಿಟಿಯನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ನೋಡ್ತಾ ಇದ್ದೀವಿ. 44ನೇ ತಿದ್ದುಪಡಿ ಮಸೂದೆಯಿಂದ ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳನ್ನು ಅಳಿಸಲಾಗಿದೆ? ಸಂಘಗಳನ್ನು ರಚಿಸುವ ಹಕ್ಕನ್ನು ತೆಗೆದುಹಾಕಿದೆವಾ, ಅಥವಾ ಆಸ್ತಿ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು? ಇದು ಸಾಕಷ್ಟು ಬಾರಿ ಕೇಳಿದರೆ ತುಂಬಾ ಸಿಂಪಲ್ ಇರುವಂಥದ್ದು. ಯಾವುದಿದು? ಡೈರೆಕ್ಟ್ ಆಗಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿದೆ. ಇದು ಮಿಕ್ಕಿದ ಆರ್ಟಿಕಲ್ಗಳನ್ನು ಹೇಳಿ, ಇದು ಕೂಡ ಕೇಳಿದ್ದಾರೆ. ಇವೆಲ್ಲವೂ ಕೂಡ ನಾನು ಇಲ್ಲಿ ನೋಡಿ ಆನ್ಸರ್ ಮಾಡ್ತಾ ಹೋಗಿ. ಸಂಘಗಳ ರಚಿಸುವ ಹಕ್ಕು ಎಕ್ಸಾಕ್ಟ್ ಆಗಿ ಯಾವ್ದ್ರಲ್ಲಿದೆ, ಸಬ್ ಕ್ಲಾಸ್ ಕೂಡ ಹೇಳಬೇಕು, ಶೋಷಣೆ ವಿರುದ್ಧ, ಇವೆಲ್ಲವೂ ನಾನು ಥಿಯರಿ ಕ್ಲಾಸಲ್ಲಿ ಇಲ್ಲಿ ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಇಂಡಿಯನ್ ಪಾಲಿಟಿ ಪ್ರೆಸೆಂಟೆಡ್ ಬೈ ಸಂಘಟಿ ಸರ್ ಅಕಾಡೆಮಿ. ಅದು ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಕೋರ್ಸ್ಗಳು ಕೂಡ ಇದಾವೆ ಅದರಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ನಾಗರಿಕನ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರೋದಿಲ್ಲ? ಮೂಲಭೂತ ಕರ್ತವ್ಯ ಅಲ್ಲ, ಯಾವುದು ಫಂಡಮೆಂಟಲ್ ಡ್ಯೂಟಿ ಅಲ್ಲ ಅಂತ ಕೇಳ್ತಾ ಇದೆ. ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಅದು ಅವ್ರದ್ದು ಕರ್ತವ್ಯ ಹೌದು ಅಲ್ಲೋ? ವೈಜ್ಞಾನಿಕ ಮನೋಭಾವ, ಮಾನವತಾವಾದ ಮತ್ತು ವಿಚಾರಣೆ ಮತ್ತು ಸುಧಾರಣೆಯ ಮನೋಭಾವವನ್ನು ಬೆಳೆಸುವುದು, ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸುವುದು, ಎಲ್ಲವೂ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಬರ್ತವೆ. ಇಲ್ಲಿ 4 ಆಪ್ಷನ್ ಏನು ಕೊಟ್ಟಿದ್ದಾರೆ, ಇದು 1ನೇದ್ದು 2ನೇದ್ದು ಕೊಟ್ಬಿಟ್ಟು 3ನೇದ್ದು ಇವೆಲ್ಲ ಎಲ್ಲವೂ ಕೂಡ ಮೂಲಭೂತ ಕರ್ತವ್ಯದಲ್ಲೇ ಬರುತ್ತೆ ಅಂತ ಹೇಳ್ತಾರೆ. 4ನೇ ಆಪ್ಷನ್ ಇದು ಸರಿನಾ? ಯಾವುದು ಬರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವುದು ಇದೆ? ಪಾಸ್ ಮಾಡಿ ಆನ್ಸರ್ ಮಾಡ್ಬೋದಾ? ಸರಿಯಾದ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್. ಇದು ನಮಗೆ ಮೂಲಭೂತ ಕರ್ತವ್ಯದ ಅಡಿಯಲ್ಲಿ ಬರಲ್ಲ. ಅಸ್ಪೃಶ್ಯತೆ ನಿರ್ಮೂಲನೆ ಮಾಡ್ಬೇಕನ್ನೋದು ಫಂಡಮೆಂಟಲ್ ರೈಟ್ ಅಲ್ಲಿ ಇದೆ. 17ನೇ ಆರ್ಟಿಕಲ್ ಅಲ್ಲಿ ಅದನ್ನ ಅಬಾಲಿಷ್ ಮಾಡ್ಬೇಕನ್ನುವಂಥದ್ದು ಇದೆ. ಬಟ್ ಇಲ್ಲಿ ಮೂಲಭೂತ ಕರ್ತವ್ಯದಲ್ಲಿ ಫಂಡಮೆಂಟಲ್ ಡ್ಯೂಟಿಯಲ್ಲಿ ಇದು ಬರೋದಿಲ್ಲ. ಇದು ಯಾವ ಇವೆಲ್ಲ ಬರ್ತಾವೆ. ಇದು ಬರ್ತದಲ್ಲ, ಇದನ್ನ ಆರ್ಟಿಕಲ್ ಎಕ್ಸಾಕ್ಟ್ ಆಗಿ ಕ್ಲಾಸ್ ಅನ್ನ ಕೂಡ ಹೇಳಿ. ಯಾಕಂದ್ರೆ ಮೊನ್ನೆ ನಡೆದಂತ ಈ ಕ್ಯಾನ್ಸಲ್ ಆಯ್ತಲ್ಲ KPSC KS ಎಕ್ಸಾಮ್, ಅದರಲ್ಲಿ ಈ ಕ್ಲಾಸ್ಗಳನ್ನು ಕೂಡ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಸೊ ಇವೆಲ್ಲ ಗೊತ್ತಿರಲೇಬೇಕು. ಏನು ಫಂಡಮೆಂಟಲ್ ಡ್ಯೂಟಿ ಇರೋದೇ 11 ಪಾಯಿಂಟ್ಗಳನ್ನು ನೆನ್ಪಿಡಬೇಕು. ಬೇರೆ ಬೇರೆ ಇಂಪಾರ್ಟೆಂಟ್ ಆರ್ಟಿಕಲ್ ಅಲ್ಲಿ ಕೆಲವೊಂದು ಕ್ಲಾಸ್ ಅಷ್ಟೇ, ಎಲ್ಲವೂ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಅಷ್ಟು ನೆನ್ಪಿಟ್ರೆ ಅದರಿಂದನೇ ಕ್ವಶನ್ ರಿಪೀಟ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಇದನ್ನ ನೆನ್ಪಿಡ್ಲೇಬೇಕು. ಓಕೆ, ರೈಟ್. ಇದೇ ರೀತಿ ಎಲ್ಲ ಇನ್ ಡೀಟೇಲ್ ಆಗಿ ನಾನು ಭಾರತದ ಸಂವಿಧಾನ ಸಂಘಟಿ ಸರ್ ಅಕಾಡೆಮಿಯಲ್ಲಿ ಎಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಎಸ್ಸೆಗಳು ಕೂಡ ಡಿಸ್ಕಸ್ ಮಾಡಿದ್ದೀನಿ ನೀಟಾಗಿ. ಅದರ ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಬಾಡಿ ಪಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದು ಮುಂದೆ ನಿಮಗೆ KS ಎಕ್ಸಾಮ್ ಕೂಡ ಯೂಸ್ಫುಲ್ ಆಗ್ತದೆ ಸ್ನೇಹಿತರೆ. ಜಾಸ್ತಿ ನೋಟ್ಸ್ ಇದೆ. ಅಂಡ್ KSಗೋಸ್ಕರ ಮತ್ತೆ ಎಸ್ಸೆಗೆ ಮತ್ತೊಂದು ಸೆಪರೇಟ್ ಮಾಡೋಣ. ಬಟ್ ಅದು ಮಾಡೋಕ್ಕಿಂತ ಮುಂಚೆ ನೀವು ಇದನ್ನ ಪ್ರಿಲಿಮಿನರಿ ಆಗಿ PSI ಇದ್ದಂಥ ಎಸ್ಸೆಗಳೇ KSಗೆ ಕೂಡ ಯೂಸ್ ಆಗ್ತದೆ. ಅಂಡ್ ಈಗ ನೆಕ್ಸ್ಟ್ ಮಂತ್ ಅಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕರೆಯುವಂತ ಸಾಧ್ಯತೆ ಇದೆ. ಆ ಥರ ರೂಮರ್ಸ್ಗಳು ಓಡಾಡ್ತಾ ಇದ್ದವು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ತುಂಬಾ ಒಳ್ಳೆ ಜಾಬ್ ಅದು. ಸೊ ಅದಕ್ಕೆ ಎಸ್ಸೆದಲ್ಲಿ 30 ಮಾರ್ಕ್ಸ್ ಇರ್ತದೆ. PSIಗಾದ್ರೆ 20 ಮಾರ್ಕ್ಸ್ ಎಸ್ಸೆಗೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಸ್ಸೆಗೆ 30 ಇರ್ತದೆ. ಎಲ್ಲ ಯೂಸ್ಫುಲ್ ಇರ್ತದೆ. ಈಗಲೇ ಸ್ಟಡಿ ಮಾಡ್ತಾ ಹೋಗಿ ಸಂಘಟಿ ಸರ್ ಅಕಾಡೆಮಿ. ಇನ್ನು ಎಕನಾಮಿ ಅಂತೂ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಬೇರೆ ಬುಕ್ ಓದೋದು ಬೇಡ. ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ, ಭಾರತದ ಬಜೆಟ್, ಇವೆಲ್ಲವೂ ಕವರ್ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು, ಸ್ಟೇಟ್ ಗೌರ್ಮೆಂಟ್ ಸ್ಕೀಮು ಎಲ್ಲ ಇರ್ತದೆ. ಅಂಡ್ ಗ್ರೂಪ್ ಬಿ ಪೋಸ್ಟ್ ಕೂಡ ಇದರದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ. ಇದಕ್ಕೆ ಸಂಬಂಧಪಟ್ಟಂಗೆ 1ರಿಂದ 15 ಯೂನಿಟ್ ಅನ್ನ ಇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಮತ್ತೆ ಸಾಕಷ್ಟು ಬಾರಿ ರಿವಿಷನ್ ಕೂಡ ಮಾಡ್ತೀನಿ. ಇನ್ನೂ ತುಂಬಾ ದೂರ ಹೋಗಿದೆ ಅದು ಪೋಸ್ಟ್ಪೋನ್ ಆಗಿರೋದ್ರಿಂದ. ಈಗ ಅಷ್ಟು ಅಂತಲೇ ಮತ್ತೆ 1ರಿಂದ 15 ಮಾಡಿ ಯೂನಿಟ್ 1 to 15 ಆಗಿ ನಂತರದಲ್ಲಿ ರಿವಿಷನ್ ಕ್ಲಾಸ್ ಅಂತ ಮತ್ತೆ 15 ಯೂನಿಟ್ ಇನ್ನೊಂದ್ಸಲ ಮಾಡಿ ಮತ್ತೆ 4-5 ಟೈಮ್ ಆದ್ರೂ ರಿವಿಷನ್ ಮಾಡ್ತೀನಿ. ಇದರಲ್ಲಿ 100 ಕ್ವಶನ್ಗೆ ಮಿನಿಮಮ್ 90 ಆದ್ರೂ ನೀವು ಇಷ್ಟೇ ಈ ಸೋರ್ಸ್ ಯಾವ ಒಂದು ಬುಕ್ಕು ಬೇರೆ ಏನು ಎಲ್ಲಿ ಓದೋದು ಬೇಡ. ಜಸ್ಟ್ ಇದನ್ನೇ ನೋಡಿದ್ರೆ ನನ್ನ ಕ್ಲಾಸ್, ನನ್ನ PDF ಈ ಥರ ನೋಟ್ಸ್ಗಳನ್ನು ನೋಡಿದ್ರೆ ಸಾಕು. ಇದೆಲ್ಲವೂ ನಿಮಗೆ ಈಸಿಯಾಗಿ 90 ಕ್ವಶನ್ ಸ್ಕೋರ್ ಮಾಡೋ ಲೆವೆಲ್ಗೆ ಹೇಳ್ತಾ ಹೋಗ್ತೀನಿ. ಸಂಘಟಿ ಸರ್ ಅಕಾಡೆಮಿ ಈ ಆ್ಯಪಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಹಕ್ಕುಗಳ ಮಸೂದೆ ಮತ್ತು ನ್ಯಾಯಾಂಗ ವಿಮರ್ಶೆ, ಬಿಲ್ ಆಫ್ ರೈಟ್ಸ್ ಅಂಡ್ ಜುಡಿಷಿಯಲ್ ರಿವ್ಯೂ, ಇದು ಯಾವ ರಾಷ್ಟ್ರಗಳ ಸಂವಿಧಾನದಿಂದ ಎರವಲುಪಡಲಾಗಿದೆ? ಯಾವ ರಾಷ್ಟ್ರದಿಂದ ಏನೇನು ತೊಗೊಂಡಿವಿ ಅನ್ನೋದು 1 ಪಾಯಿಂಟ್ 1 ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಯಾವ್ದನ್ನೋದು ನೆನ್ಪಿಡ್ಬೇಕು ಅವನ್ನೆಲ್ಲ. US ಇವೆಲ್ಲ ಥಿಯರಿ ಕ್ಲಾಸಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಂದು USA, UK, ಜರ್ಮನಿ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಯಾವುದು? ಡೈರೆಕ್ಟ್ ಆನ್ಸರ್ ಇದು ಕೂಡ. ಬಟ್ ಓದ್ದೇ ಇದ್ರೆ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದೆ. ಓದ್ದವ್ರಿಗೆ, ರಿವಿಷನ್ ಮಾಡಿದವ್ರಿಗೆ ಈಸಿ ಇದು ಆ್ಯಕ್ಚುಲಿ. ಇಲ್ಲ ಅಂತಂದ್ರೆ ಏನು ಓದೇ ಇಲ್ಲ ಅಂದ್ರೆ ಜಸ್ಟ್ ಅದು ಇದೆಯಾ ಇದು ಇದೆಯಾ ಇದೆಲ್ಲ ಇಂಥವು ಕ್ವಶನ್ ಕನ್ಫ್ಯೂಸ್ ಆಗ್ತಾ ಇದೆ ನಿಮಗೆ ಅಂದ್ರೆ ನೀವು ಇನ್ನೂ ಓದಕ್ಕೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡೇ ಇಲ್ಲ ಅನ್ನಂಗೆ. ಯಾಕಂದ್ರೆ ಡೈರೆಕ್ಟ್ ಕ್ವಶನ್ ಇವೆಲ್ಲ. ಸೊ ಇವನ್ನ ತಿರ್ಗಾ ಮರ್ಗ ರಿಪೀಟ್ ಆಗಿ ಅಟ್ಲೀಸ್ಟ್ ನಿಮ್ಗೆ ಓದೋದು ಬೋರ್ ಆಗ್ತಿದೆ ಅಂದರೆ ಕ್ಲಾಸ್ಗಳಲ್ಲಿ ಕತೆ ಹೇಳ್ದಂಗೆ ಯಾವ ಪಾಯಿಂಟು ಮಿಸ್ ಆಗ್ಲಾರ್ದೆ ಎಲ್ಲ ಮಾಡಿದ್ದೀನಿ. ನೀವು ಲಕ್ಷ್ಮೀಕಾಂತ್ ಅಥವಾ ಗಂಗಾಧರ್ ಯಾವುದೇ ಬುಕ್ ಹುಡ್ಕೊಂಡು ಕುಂತರೂ 1-2 ತಿಂಗಳು ಟೈಮ್ ಹಿಡಿತದೆ. ನಾನು ಜಸ್ಟ್ ಇದನ್ನ ಒಂದು 100 ಅವರ್ಸಲ್ಲಿ ಇನ್ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಹೋಗುತ್ತೆ ಹೇಳ್ತಾ ಹೋಗ್ತೇನೆ. ಅದು ಯುಟಿಲೈಸ್ ಮಾಡಿದ್ದೀನಿ. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಸೇರಿಸುವ ಕಲ್ಪನೆಯನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ಬೆಂಬಲಿಸಿದೆ?
ನಮ್ಮ ಸಂವಿಧಾನದಾಗ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಇರಬೇಕು ಅಂತ ಯಾವ್ದು ಹೇಳ್ತು ಇದರಲ್ಲಿ? ಯಾವುವು ಇಲ್ಲಿ ಆ ಮೂಲಭೂತ ಹಕ್ಕುಗಳು ಇರಲಿ. ಸಂವಿಧಾನ ರಚನಾ ಸಭೆ ಅಂತ ನಡೀತಿತ್ತಲ್ಲ, ಅವಾಗ ಡಿಸ್ಕಷನ್ ಆಗ್ಬೇಕಾದ್ರೆ ಅದಕ್ಕಿಂತ ಮುಂಚಿನ ಯಾವ ಒಂದು ಈ ಸಮಿತಿಗಳು ನಮಗೆ ಫಂಡಮೆಂಟಲ್ ರೈಟ್ ಇರಲಿ, ಭಾರತದಲ್ಲಿ ಇರಬೇಕು, ಅವು ಸಂವಿಧಾನದಲ್ಲಿ ಇರಬೇಕು ಅಂತ ಹೇಳಿದ್ದೆ ಯಾರು? ಸೈಮನ್ ಆಯೋಗ 1927, ನೆಹರು ಸಮಿತಿ, ನೆಹರು ರಿಪೋರ್ಟ್ 1928, ಸ್ವರಾಜ್ ಬಿಲ್ 1895, ಸಾಂವಿಧಾನಿಕ ಪ್ರಸ್ತಾಪಗಳ ಕುರಿತು ಸಪ್ರೂ ಸಮಿತಿ ವರದಿ. ಅದು ಅದು ಆವಾಗ ಬಂದಿದ್ದ, ಯಾವಾಗ ಅನ್ನೋದನ್ನ ಹೇಳ್ಬೇಕು. ಯಾವಾಗ ಇದ್ದಿದ್ದು ಸಪ್ರೂ ಕಮಿಟಿ ರಿಪೋರ್ಟ್? ಸರಿಯಾದ ಉತ್ತರ ಯಾವುದು? ಫಂಡಮೆಂಟಲ್ ರೈಟ್ ಹೇಳಿದ್ದಂಥದ್ದು. ಪಾಸ್ ಮಾಡಿ ಆನ್ಸರ್ ಮಾಡ್ತೀರಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನಿಕ ಪ್ರಸ್ತಾವಗಳು ಸಪ್ರೂ ಸಮಿತಿ ಏನು ವರದಿ ಕೊಡ್ತಾರ, ಆ ವರದಿಯಲ್ಲಿ ನಮಗೆ ಫಂಡಮೆಂಟಲ್ ರೈಟ್ಸ್ ಇರಲಿ ಅಂತಾರೆ. ಈ ನೆಹರು ಕಮಿಟಿ ರಿಪೋರ್ಟ್ ಐತಲ್ಲ, ಅಲ್ಲಿರುವಂಥ ಪಾಯಿಂಟ್ ಏನನ್ನಾಗಿ ನಾವು ಅಳವಡಿಸ್ಕೊಂಡಿವಿ? ನೆಹರು ಕಮಿಟಿ ಕೂಡ ಒಂದು ರಿಪೋರ್ಟ್ ಕೊಡ್ತು, ಅಲ್ಲಿರುವಂಥ ಪಾಯಿಂಟ್ಗಳನ್ನು ನಾವು ಏನನ್ನಾಗಿ ಅಳವಡಿಸ್ಕೊಂಡಿವಿ ನಮ್ಮ ಸಂವಿಧಾನದಲ್ಲಿ? ಅದು ಕೂಡ ಕ್ವಶನ್ ಕೇಳಿದರೆ ಯಾವ ದಿನಾಂಕದಂದು ಅದನ್ನ ಒಪ್ಪಿಗೆ ಕೊಡ್ತಾರೆ, ಯಾವೆಲ್ಲ ಪಾಯಿಂಟ್ಗಳು ಹೇಳ್ತಾ ಹೋಗ್ತಾರೆ. ನಮ್ಗೆ ಇವನ್ ಸಂವಿಧಾನ ರಚನಾ ಸಭೆಯಲ್ಲಿ ನೆಹರು ಅವರು ಒಂದು ರಿಪೋರ್ಟ್ ಅನ್ನ ಹೇಳ್ತಾ ಹೋಗ್ತಾರೆ, ಅವೆಲ್ಲ ಹೇಳ್ತೀನಿ. ಪ್ರಿಯಂಬಲ್ ಅಲ್ಲಿ ಮತ್ತೆ ಬರ್ತದೆ ರಿಪೀಟೆಡ್ ಕ್ವಶನ್ಸ್ ಅದೆಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದರ ಉದ್ದೇಶಕ್ಕಾಗಿ ಮ್ಯಾಂಡಮಸ್ನ ರಿಟ್ ಲಭ್ಯವಿದೆ? ರಿಟ್ ಆರ್ಟಿಕಲ್ 32 ಅಲ್ಲಿ ರಿಟ್ಗಳನ್ನ ಹೇಳ್ತೀವಲ್ಲ, ಮ್ಯಾಂಡಮಸ್ ಅನ್ನುವಂಥದ್ದು ಯಾವುದಕ್ಕೋಸ್ಕರ? ಮೂಲಭೂತ ಹಕ್ಕುಗಳನ್ನು ಜಾರಿ ಮಾಡೋದಕ್ಕೋಸ್ಕರ ಇದೆಯಾ? ನ್ಯಾಯಾಲಯ ಅಥವಾ ನ್ಯಾಯಾಂಗ ನ್ಯಾಯಾಧಿಕರಣವು ತನ್ನ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸಲು ನಿರಾಕರಿಸಿದಾಗ ಅದನ್ನು ಚಲಾಯಿಸಲು ಒತ್ತಾಯ ಮಾಡೋದಕ್ಕಿದೆಯಾ? ಅಸಂವಿಧಾನಿಕವಾದ ಕಾನೂನನ್ನು ಜಾರಿಗೊಳಿಸಿದಂತೆ ಸಾರ್ವಜನಿಕ ಅಧಿಕಾರಿ ಅಥವಾ ಸರ್ಕಾರಕ್ಕೆ ನಿರ್ದೇಶನ ನೀಡೋದಕ್ಕೋಸ್ಕರ ಇದೆಯಾ? ಅಥವಾ ಯಾವುದು? ಆಪ್ಷನ್ಗಳನ್ನು ಹೇಳ್ಬೇಕು ನಮ್ಗೆ. ಮೂಲಭೂತ ಹಕ್ಕುಗಳ ಜಾರಿ, ನ್ಯಾಯಾಲಯ ಯಾವುದಕ್ಕೆ ಸರಿಯಾದ ಉತ್ತರ? ಓಕೆ, ಕೆಳಗೆ ನೀಡಲಾದ ಕೋಡ್ಗಳನ್ನು ಆರಿಸಿ. ಹೇಳ್ಬೋದಾ? ಇದಕ್ಕೆ ಮ್ಯಾಂಡಮಸ್ ಮೂಲಭೂತ ಹಕ್ಕುಗಳನ್ನು ಜಾರಿ ಮಾಡೋದಕ್ಕೆ ನ್ಯಾಯಾಲಯ ಅಥವಾ ನ್ಯಾಯಾಂಗ ನ್ಯಾಯಾಧಿಕರಣ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸಲು ನಿರಾಕರಿಸಿದಾಗ ಯಾವುದು ಅನ್ನೋದು ಪಾಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ಡೀಟೇಲ್ ಆಗಿ ಈ ಥರ ಪ್ರತಿಯೊಂದು ಇನ್ ಡೆಪ್ತ್ ಆಗಿ ಈ ರೀತಿ ಕೂಡ ಕ್ವಶನ್ ಕೇಳ್ತಾರೆ, ಇದನ್ನ ಪಾಸ್ ಮಾಡಿ ಆನ್ಸರ್ ಮಾಡಿ. ಇದೊಂದು ಹೋಮ್ವರ್ಕ್, ಇದು ಈಸಿ ಆಗಿದೆ. ಎಲ್ಲ ರಿಟ್ಗಳ ಬಗ್ಗೆ ಕೂಡ ನಾನು ಕ್ಲಾಸಲ್ಲಿ ಥಿಯರಿಯಲ್ಲಿ ಹೇಳಿದ್ದೀನಿ, ಇದನ್ನ ಆನ್ಸರ್ ಮಾಡಿ. ಮೂಲಭೂತ ಹಕ್ಕುಗಳ ಜಾರಿಗೊಳಿಸುವಿಕೆಗೆ ಸಂಬಂಧಿಸಿದಂತೆ ಭಾರತೀಯ ಸಂವಿಧಾನದ ಯಾವ ವಿಧಿ ಸುಪ್ರೀಂ ಕೋರ್ಟ್ಗೆ ವ್ಯಾಪಕವಾದ ಮೂಲ ನ್ಯಾಯವ್ಯಾಪ್ತಿಯನ್ನು ನೀಡುತ್ತದೆ? ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಬೇಕಂತ ಹೇಳಿ ಅದು ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇದೆ. ಬಟ್ ಯಾವ ಆರ್ಟಿಕಲ್ ಪ್ರಕಾರ ಮೂಲ ವ್ಯಾಪ್ತಿ ಒರಿಜಿನಲ್ ಜುರಿಸ್ಟಿಕ್ಷನ್ ನ ಕೊಡುವಂಥದ್ದು ಯಾವುದು? ಒರಿಜಿನಲ್ ಜುರಿಸ್ಟಿಕ್ಷನ್ ಆರ್ಟಿಕಲ್ ಯಾವುದಿದೆ ಅದನ್ನು ಹೇಳಿ. ಇಲ್ಲಿ ಕೇಳಿರುವಂಥ ಆಂಗಲ್ ಅಲ್ಲಿ ಸರಿಯಾದ ಉತ್ತರ ಡೈರೆಕ್ಟ್ ಕ್ವಶನ್ ಇದು 22, 32, 35, 37. ಸರಿಯಾದದ್ದು 32ನೇ ಆರ್ಟಿಕಲ್, ರಿಟ್ ಬಗ್ಗೆ ಇರುವಂಥದ್ದು ಇದು. ಬಟ್ ಇದು ಮೂಲ ವ್ಯಾಪ್ತಿ ಜುರಿಸ್ಟಿಕ್ಷನ್, ಒರಿಜಿನಲ್ ಜುರಿಸ್ಟಿಕ್ಷನ್ ಅಲ್ಲಿ ಬಂದ್ಬಿಡ್ತದೆ ಇದು. ಓಕೆ, ಇದು 32ನೇ ಆರ್ಟಿಕಲ್ ಅಲ್ಲಿ. ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಹೆಚ್ಚು ವಿವಾದಾಸ್ಪದವಾಗಿವೆ? ಮೂಲಭೂತ ಹಕ್ಕುಗಳಲ್ಲಿ ಇವೆಲ್ಲ ಮೂಲಭೂತ ಹಕ್ಕುಗಳೇ, ಬಟ್ ಇಲ್ಲಿ ವಿವಾದಾಸ್ಪದ, ಜಾಸ್ತಿ ಕೋರ್ಟ್ಗಳಿಗೆ ಹೋಗಿದ್ದು. ವಿವಾದಾಸ್ಪದ ಅಂದ್ರೆ ಏನು? ಕೋರ್ಟಿಗೆ ಜಾಸ್ತಿ ಹೋಗ್ತದೆ ಇದೆಲ್ಲ. ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೋಗುತ್ತಾ? ಆಸ್ತಿಯ ಹಕ್ಕು, ಧರ್ಮದ ಸ್ವಾತಂತ್ರ್ಯ ಹಕ್ಕು, ಸಾಂಸ್ಕೃತಿಕ ಮತ್ತು ಶಿಕ್ಷಣದ ಹಕ್ಕು. ನಿಮಗೆ ಒಂದೆರಡು ಎಲಿಮಿನೇಟ್ ಮಾಡಿ ಇನ್ನೆರಡು ಡೌಟ್ ಬರ್ತಾ ಹೋಗ್ತದೆ. ಮೋಸ್ಟ್ಲಿ ಧರ್ಮದ ಸ್ವಾತಂತ್ರ್ಯ ಇರ್ಬೋದಾ, ಆಸ್ತಿ ಇರ್ಬೋದಾ, ಈ ಸ್ವಾತಂತ್ರ್ಯ ಇರ್ಬೋದಾ ಏನಂತ ನೋಡಿದಾಗ ಈಸಿಯಾಗಿ ಕೂಡ ಹಿಡಿದು ನೀವು ಸ್ವಲ್ಪ ಥಿಂಕ್ ಮಾಡಿದ್ರೆ ಇದು ಜಾಸ್ತಿ ಕೋರ್ಟಿಗೆ ಹೋಗಿದ್ದು ಇದೆ, ಆಸ್ತಿಯ ಹಕ್ಕು. ಬಟ್ ಈಗ ಅದನ್ನ ತೆಗೆದಾಕಿ ಫಂಡಮೆಂಟಲ್ ರೈಟ್ ಇಂದ ಅದಕ್ಕೆ ಎದಕ್ಕೆ ತೆಗೆದಾಕಿದ್ರು? ಇದನ್ನ ಸಡನ್ ಆಗಿ ತೆಗೆದಾಕ್ಬಿಟ್ರೆ ಅನ್ಕೊಂಡ್ರೆ ಆಸ್ತಿ ಹಕ್ಕನ್ನ ಪದೇ ಪದೇ ರಿಪೀಟೆಡ್ ಆಗಿ ಕೋರ್ಟಿಗೆ ಹೋಗ್ತಾ ಇತ್ತಿದ್ದು. ಆ ಕೋರ್ಟ್ನವ್ರು ಸುಪ್ರೀಂ ಕೋರ್ಟ್ ಸಾಕಾಗೋಯ್ತು ಇದರಿಂದ, ಬರೀ ಇದು ಇದೇ ತೆಗೆದು ಕಿತ್ತಾಕ್ರಿ ಇದನ್ನಂತ. ಅದನ್ನೆಲ್ಲ ಅವಾಗ ಸಜೆಷನ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಾಗ ಕೇಂದ್ರ ಸರ್ಕಾರದವರು ಸಂವಿಧಾನ ತಿದ್ದುಪಡಿ ಮೂಲಕ ಇದನ್ನು ತೆಗೆದುಬಿಟ್ಟು ಇಟ್ ಈಸ್ ಅ ಲೀಗಲ್ ರೈಟ್, ಇಟ್ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಇಟ್ ಇಸ್ ನೋ ಮೋರ್ ಎ ಫಂಡಮೆಂಟಲ್ ರೈಟ್. ಮೊದಲು ಫಂಡಮೆಂಟಲ್ ರೈಟ್ ಇತ್ತು, ತುಂಬಾ ವಿವಾದ ಆಗಿದೆ ಅಂತಾನೆ ಅದನ್ನ ತೆಗೆದು ಹೊರಗಡೆ ಇಟ್ರು. ಬರೀ ಕೋರ್ಟಿಗೆ ಹೋಗೋದು, ಸರ್ಕಾರದ ವಿರುದ್ಧ ಸ್ಟೇ ತರೋದು. ಈ ಸರ್ಕಾರದವರು ಯಾವುದೋ ಒಂದು ರೋಡ್ ಕಟ್ಸ್ಬೇಕಂತ ಲ್ಯಾಂಡ್ ತಗೋಬೇಕಂತ ಹೋಗ್ತಾರೆ, ಹೋದ ತಕ್ಷಣ ಆ ವ್ಯಕ್ತಿ ಕೋರ್ಟಿಗೆ ಹೋಗ್ಬಿಡೋದು. ಅವ್ರು ಮತ್ತೆ ಇವ್ರಿಗೆ ಸ್ಟೇ ತರೋದು. ಯಾವುದೇ ಅಭಿವೃದ್ಧಿ ಆಗಲ್ಲ, ಒಂದು ಇಂಡಸ್ಟ್ರಿ ಮಾಡೋಕ್ಕಾಗಲ್ಲ, ಒಂದು ಯಾವುದೇ ಸ್ಕೂಲ್ಗಳು ಕಟ್ಸೋದಕ್ಕೂ ಕೂಡ ಈ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಕ್ ಆಗ್ತಾನೆ ಇರಲಿಲ್ಲ ಸರ್ಕಾರಕ್ಕೆ. ದೊಡ್ಡ ತಲ್ಲಿಯೂ ಆಗ್ಬಿಡ್ತು ಸರ್ಕಾರಕ್ಕೆ. ಅದಕ್ಕೆ ಇದ್ರ ಸವಾಸನ ಬೇಡ, ಇದು ಫಂಡಮೆಂಟಲ್ ರೈಟೇ ಬೇಡ ನಡಿ ಅಂತೇಳಿ ಬೇರೆ ಕಡೆ ಇಟ್ಬಿಡ್ತು ಸರ್ಕಾರ. ಯಾವ ತಿದ್ದುಪಡಿ ಮೂಲಕ ಮತ್ತು ಯಾವ ವರ್ಷ ಮತ್ತು ಈಗ ಯಾವುದು ಸದ್ಯಕ್ಕೆ ಇದೆ ಲೀಗಲ್ ರೈಟ್ ಇದೆ ಅದನ್ನ ಕೂಡ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಇವೆಲ್ಲ ನೆನಪಿರ್ಬೇಕು ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿ ಸ್ಟೋರಿ ತರ ಅದೆಲ್ಲ ಕೋರ್ಸ್ ಅಲ್ಲಿ ಹೇಳ್ತಾ ಹೋಗಿದ್ದೀನಿ, ಅಷ್ಟು ನೋಡ್ತಾ ಹೋಗಿ. ತಪ್ಪು ಹೇಳಿಕೆಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಒಂದು ತಪ್ಪಿದೆ, ಯಾವುದು? ಜವಾಹರ್ಲಾಲ್ ನೆಹರು ನೇತೃತ್ವದ ಸಂವಿಧಾನ ಸಭೆಯ ಸಮಿತಿಯು ಮೂಲಭೂತ ಹಕ್ಕುಗಳನ್ನ ಅಂತಿಮಗೊಳಿಸಿತು. ಸಂವಿಧಾನ ರಚನಾ ಸಭೆಯಲ್ಲಿ ಒಂದೊಂದು ಕೆಲಸನೂ ಒಂದೊಂದು ಕಮಿಟಿಗೆ ಕೊಟ್ಟಿದ್ರು. ಮೂಲಭೂತ ಹಕ್ಕುಗಳ ಸಂಬಂಧಪಟ್ಟ ಜವಾಹರ್ಲಾಲ್ ನೆಹರು ನೇತೃತ್ವದ
ಸಮಿತಿ ಅಂತ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 32, ಒಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಹಕ್ಕುಗಳ ಜಾರಿಗಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಸಂಪರ್ಕಿಸಲು ಅಧಿಕಾರ ನೀಡುತ್ತದೆ ಅಂತ ಹೇಳ್ತಾರೆ. ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಫಸ್ಟ್ ಎಲ್ಲೂ ಇಲ್ಲ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೇಳ್ಬಿಡು ಆ ಥರ. ಆರ್ಟಿಕಲ್ 17 and 24 ಅನ್ನು ಸಂಪೂರ್ಣ ಹಕ್ಕುಗಳೆಂದು ಕರೆಯಲಾಗ್ತದೆ. ದೇ ಆರ್ ಅಬ್ಸಲ್ಯೂಟ್ ರೈಟ್ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ ಅಂದ್ರೆ ಪಕ್ಕಾ ಅವನು ಜಾರಿಗೆ ತರಲೇಬೇಕು. ಈಗ ಅನ್ಟಚಬಿಲಿಟಿ ನಿರ್ಮೂಲ ಮಾಡೋದಿದೆಯಲ್ಲ, ಇಲ್ಲಪ್ಪ ಕೆಲವೊಬ್ರು ಅನ್ಟಚಬಲ್ ನಿಮ್ಗೆ ಅಂದ್ರೆ ಸಹಿಸ್ಕೊಳ್ಳಿ, ಕೆಲವೊಬ್ರು ಅಂತ ಇದ್ರೆ ಪರವಾಗಿಲ್ಲ, ಅವಾಗ ನಾವು ಆಕ್ಷನ್ ತಗೊಂತೀವಿ. ಆ ಥರ ಇಲ್ಲ, ಸಂಪೂರ್ಣ ಪಕ್ಕಾ ಇಂಪ್ಲಿಮೆಂಟ್ ಆಗಲೇಬೇಕು. 17 ಮತ್ತು 24 ಇದೆ ಅಂತ ಹೇಳ್ತಾ ಇದ್ರೆ ಇದು ಕರೆಕ್ಟಾ? ಎಲ್ಲವೂ ಸರಿಯಾಗಿದೆ ಅಂತಾರೆ. ಇದರಲ್ಲಿ ತಪ್ಪಾಗಿರೋದು ಯಾವುದು ಅಂದ್ರೆ ಫಸ್ಟ್ ಒನ್ ರಾಂಗ್ ಇದೆ. ಇದು ಮೂಲಭೂತ ಹಕ್ಕುಗಳಿಗೆ ಅವರಲ್ಲ. ಯಾರಿದ್ರೆ ಹೇಳಿ ನೋಡೋಣ. ಇದನ್ನು ಕೂಡ ಮೊನ್ನೆ KS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಈ ಸಮಿತಿಗಳಿಗೆ ಒಂದು 3 ಸಮಿತಿಗಳಿಗೆ ಅಧ್ಯಕ್ಷರು ಇವರೇ ಆಗಿದ್ರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅನ್ನುವಂಥದ್ದು ಕೂಡ ಕೇಳಿದ್ದಾರೆ. ಸೊ ಈ ತರ ಅವೆಲ್ಲ ಈ ಸಮಿತಿಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಎಲ್ಲಾ ಸಮಿತಿಗಳನ್ನು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಆ ಕೋರ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಇದು ಕೂಡ ಕರೆಕ್ಟ್ ಇದೆ ಅಂಡ್ ಇದು ಸಂಪೂರ್ಣ ಹೌದು. ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಅಬ್ಸಲ್ಯೂಟ್ ರೈಟ್ಸ್ ಅಂತ ಕೇಳಿದ್ರೆ ಕರೆಕ್ಟಾ? ನೋ, ದೇ ಆರ್ ನಾಟ್ ಅಬ್ಸಲ್ಯೂಟ್. ಎಲ್ಲವೂ ಫಂಡಮೆಂಟಲ್ ರೈಟ್ಸ್ ಇಲ್ಲ, ಕೆಲವೊಂದು ನಿರ್ಬಂಧಗಳಿದಾವು. ಸಂಪೂರ್ಣ ಅಲ್ಲ, ಹಕ್ಕು ಅಲ್ಲ ಅಂತ ಯಾಕೆ ಹೇಳ್ತೀವಿ? 19ರಲ್ಲಿ ನಿಮಗೆ ಸ್ವಾತಂತ್ರ್ಯ ಇದಾವೆ. ಎಲ್ಲವೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆಯಾ? ಇಲ್ಲ. ಅದಕ್ಕೆ ನಿಮಗೆ ಹಕ್ಕುಗಳನ್ನು ಕೊಟ್ಟಿದ್ದೆಲ್ಲಿ ಸ್ವಾತಂತ್ರ್ಯದಲ್ಲಿ 19 ಕ್ಲಾಸ್ 1 ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಅದೇ 19 ಕ್ಲಾಸ್ 2 ಅಲ್ಲಿ ನಿಮ್ಗೆ ಏನು ನಿರ್ಬಂಧಗಳಿದಾವೆ, 8 ನಿರ್ಬಂಧಗಳಿದಾವೆ. ಅವನ್ನೂ ಕೂಡ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. 8 ನಿರ್ಬಂಧಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಸಂಪೂರ್ಣ ಅಲ್ಲ ಅದು 19ನೇ ಆರ್ಟಿಕಲ್. ಬಟ್ ಸಂಪೂರ್ಣ ಆಗಿರುವಂತ ಆರ್ಟಿಕಲ್ ಯಾವ್ದಂದ್ರೆ 17 ಮತ್ತು 24. ಇದು ಯಾವ್ದ್ರ ಬಗ್ಗೆ ಇರುತ್ತೆ ಅದು ಕೂಡ ಕಮೆಂಟ್ ಅಲ್ಲಿ. ಎಲ್ಲವೂ ಕೂಡ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಈ ಕ್ಲಾಸ್ ಕೇಳಿದಂತವ್ರು ಚೆನ್ನಾಗಿ ನೀಟಾಗಿ ಆನ್ಸರ್ ಮಾಡ್ತಾ ಹೋಗ್ತಿರ್ತೀರಿ. ಇವು ಒಂದ್ಸಲ ರಿವಿಷನ್ ಆಗಲಿ. ಯಾರ್ಯಾರು ಕೇಳಿಲ್ಲ ಪರವಾಗಿಲ್ಲ, ಸಂಕಟಿ ಸರ್ ಅಕಾಡೆಮಿಯಲ್ಲಿ ನೀವು ಅಟ್ಲೀಸ್ಟ್ ನಿಮ್ಮ ಬುಕ್ ಅನ್ನ ತೆಗೆದು ಯಾವ್ದು ಓದ್ತಿರ್ತೀರಿ ಅದನ್ನ ವಾಪಸ್ ರಿವಿಷನ್ ಆದ್ರೂ ಮಾಡ್ಕೊಳ್ಳಿ ಅಂತ ನಾ ಕ್ವಶನ್ ಕೇಳ್ತಾ ಹೋಗ್ತಿರ್ತೀನಿ. ಬಟ್ ಥಿಯರಿ ಕ್ಲಾಸಲ್ಲಿ ಯಾವುದೇ ರೀತಿ ಕ್ವಶನ್ ಇರಲ್ಲ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿರ್ತೀನಿ ಅಲ್ಲಿ. ನೀವು ಸ್ಟೋರಿ ತರ ಹೊಸದಾಗಿ ಬಂದವರು ನಿಮ್ಗೆ ಯಾಕೆ ಕ್ವಶನ್ ಇರಲ್ಲ ಎಲ್ಲ ನಾನೇ ಹೇಳ್ತಾ ಹೋಗ್ತಿರ್ತೀನಿ ಅಲ್ಲಿ. ಬಟ್ ಇಲ್ಲಿ ಅಟ್ಲೀಸ್ಟ್ ಓದಿದವರು ಸೆಕೆಂಡ್ ರಿವಿಷನ್ ಆಗಲಿ ಅಂತ ಮಾಡ್ತಾ ಇರುವಂಥದ್ದು. ಓಕೆ, ಇದು ಸಂಪೂರ್ಣ ಹಕ್ಕು. ಅಬ್ಸಲ್ಯೂಟ್ ಅಂದ ತಕ್ಷಣ ಅಬ್ಸಲ್ಯೂಟ್ ಇರಕ್ಕೆ ಸಾಧ್ಯನೇ ಇಲ್ಲ, ಇದೇ ತಪ್ಪು ಇರ್ಬೋದು ಅಂತ ಓವರ್ ಥಿಂಕಿಂಗ್ ಮಾಡಕ್ ಹೋಗ್ಬೇಡಿ. ಆ ಥರದ್ದು ಏನಿರಲ್ಲ. ಕೆಲವೊಂದು ಸಂಪೂರ್ಣ ಇದಾವೆ, ಕೆಲವೊಂದು ಸಂಪೂರ್ಣ. ಎಲ್ಲಾ ಫಂಡಮೆಂಟಲ್ ರೈಟ್ ಸಂಪೂರ್ಣ ಅಂತ ಕೊಟ್ರೆ ಅದು ತಪ್ಪಾಗ್ತದೆ. ಅರ್ಥ ಆಗ್ತಿದೆ? ಇದು ಪಾಯಿಂಟ್ ಈ ತರ ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಸಂಪೂರ್ಣ ಕೊಟ್ಟಾರಂದ್ರೆ ಎಕ್ಸ್ಟ್ರೀಮ್ ಓಡಿದೆ, ಇದು ಪಕ್ಕಾ ರಾಂಗು ಅಂತ ಇದು ಕಿತ್ತೋಗಿರೋ ಪಾಯಿಂಟ್ ಲಾಜಿಕ್ ಇಟ್ಕೊಂಡು ಹೋದ್ರೆ ಜಸ್ಟ್ ಮಿಸ್ ಆಯ್ತು ಅಂತ ಆ ಕೆಟಗರಿಗೆ ಹೋಗ್ತೀರಿ. ನಿಮ್ದು ಏನು ಎಕ್ಸಾಮ್ ಏನಾತಪ್ಪ ಅಂತ ಯಾರು ಕೇಳಿದ್ರೆ ಎಲ್ಲ ಚೆನ್ನಾಗಿತ್ತು, ಜಸ್ಟ್ ನೀವು ಸ್ವಲ್ಪದರಲ್ಲೇ ಹೋಗಿರ್ರಿ, ಅಥವಾ 100 ಮಾರ್ಕ್ಸ್ ಇಂದ ಹೋಗಿರಿ, ಅದು ಯಾರಿಗೂ ಬೇಕಾಗಿಲ್ಲ. ಪಾಸ್ ಆಗಿದ್ದೀರಾ ಇಲ್ಲ, ಎರಡರಲ್ಲೂ ಒಂದು ಬೇಕಷ್ಟೇ. ನೀವು ಕತೆಗಳು ನಿಮ್ಮನ್ನ ಸಪೋರ್ಟ್ ಮಾಡ್ಕೊಳಕ್ಕೆ ನೀವು ಏನೇ ಕತೆ ಹೇಳಿದ್ರು ಕೂಡ ಇಲ್ಲಿ ಜನ ಏನಂತಾರೆ, ತಮ್ಮ ವಿಚಾರಗಳ ಬಗ್ಗೆ ಬೇಕಾದ್ರೆ ಲಾಯರ್ ಆಗಿ ವರ್ತನೆ ಮಾಡ್ಬೋದು, ನಿಮ್ಮ ಬಗ್ಗೆ ಬೇರೆಯವ್ರ ಬಗ್ಗೆ ಇದ್ದಾಗ ಜಡ್ಜ್ ಆಗಿ ಜಡ್ಜ್ಮೆಂಟ್ ಇರ್ತದೆ ಬರೆಯಲ್ಲಿ. ನೀವು ಸುಮ್ಮನೆ ಕತೆ ಹೇಳ್ತಾ ಅದನ್ನ ಜಸ್ಟರೇ ಆಗಲಿ ಅದರಾಗಲಿ ಪಾಸ್ ಆಗೇ ಇಲ್ಲಿ ನೀವು ಅಷ್ಟು ಹೇಳಂತಾರೆ, ಜಡ್ಜ್ ಥರನೇ ಟ್ರೀಟ್ ಮಾಡ್ತಿರ್ತಾರೆ. ಸೊ ಬೇರೆಯವರು ನಿಮ್ಮ ವಿಚಾರಗಳ ಬಗ್ಗೆ, ಅದಕ್ಕೆ ನೀವು ಏನೇ ಕತೆ ಹೇಳಿದ್ರು ನಿಮ್ಮ ಬಗ್ಗೆ ನೀವು ವಾದ ಮಾಡ್ಕೊಂಡ್ರು ಆ ಜಡ್ಜ್ ಒಪ್ಪಲ್ಲ. ಅಂದ್ರೆ ಬೇರೆ ವ್ಯಕ್ತಿ ಯಾರೇ ವ್ಯಕ್ತಿ ಹೇಳ್ರಿ ಅವ್ರು ಜಡ್ಜ್ ಥರನೇ, ನೀ ಹಾಗೇ ಇಲ್ಲ ಅಷ್ಟೇ ಕತೆ ಹೇಳ್ಬಾ, ನಿನ್ನ ಮುಳ್ಕೆದ ಕತೆಗಳು ಬೇಡ ಅಂತ ಅನ್ನೋಂಗಿರ್ತದೆ. ರೈಟ್. ಸೊ ಚೆನ್ನಾಗಿ ಓದಿದ್ರೆ ಎಲ್ಲ ರೀತಿಯ ಎಕ್ಸಾಮನ್ನು ಕ್ಲಿಯರ್ ಆಗ್ತಾ ಹೋಗ್ಬೋದು. ಓಕೆ, ಸೊ ಚೆನ್ನಾಗಿ ಓದಿ ಸ್ನೇಹಿತರೆ, ಯಾವುದೇ ರೀತಿ ಟೈಮ್ ವೇಸ್ಟ್ ಆಗಬಾರ್ದು. ಸರ್ದಾರ್ ಪಟೇಲ್ ನೇತೃತ್ವದ ಏನಾಗುತ್ತೆ ಮೂಲಭೂತ ಹಕ್ಕುಗಳಿಗೆ ಅಂತಿಮಗೊಳಿಸೋದಂಥದ್ದು. ಈ ಥರ ಎಲ್ಲ ಕಮಿಟಿಗಳು ನೀಟಾಗಿ ಉಷ್ಟು ಓದ್ಬಿಟ್ರೆ ಮುಗಿದೋಯ್ತು. ಯಾವ್ದು ಬೇಕಾದ ಎಲ್ಲಿಯಾದರೂ ಕೇಳಿದ್ರು ನೀವೆಲ್ಲ ಕಾನ್ಸೆಪ್ಟನ್ನು ನೆನಪಿಟ್ಕೊಂಡು ಇದರಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಕೂಡ ನಾ ಇಲ್ಲಿ ಥಿಯರಿ ಕ್ಲಾಸಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಅದೆಲ್ಲ ಇಂಡಿಯನ್ ಪಾಲಿಟಿಯಲ್ಲಿ ನೋಡ್ತಾ ಹೋಗಿ. ಆ್ಯಂಡ್ ಇದು ಬ್ಯಾಕ್ವರ್ಡ್ ಕ್ಲಾಸ್ ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅನ್ನೆಸರಿ ಯಾವ ಬುಕ್ ಆ ಬುಕ್ ಈ ಬುಕ್ ಎಲ್ಲ ಪರ್ಚೇಸ್ ಮಾಡಿ ಅದಷ್ಟು ಓದಿ ಅರ್ಥ ಮಾಡುತ್ತಲೇ ನಿಮಗೆ ಬೆಳಕಾಗ್ತದೆ. ಸೊ ಎಲ್ಲವೂ ನಿಮಗೆ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ 1 ರಿಂದ 15 ಕ್ಲಾಸ್ ಎಲ್ಲ ಹೇಳಿ ಮತ್ತೆ ರಿವಿಷನ್ ಮತ್ತೆ 1 ರಿಂದ 15 ಹೇಳಿ ಆಮೇಲೆ ಸಾಕಷ್ಟು ಮಿನಿಮಮ್ 4 to 5 ಟೈಮ್ಸ್ ಎಲ್ಲ ಚಾಪ್ಟರ್ಗಳನ್ನು ಕೂಡ ರಿವಿಷನ್ ಮಾಡಿ ಕೊಡ್ತೀನಿ. ಯಾವ ರೀತಿ ಕ್ವಶನ್ ಬರುತ್ತೆ ಅನ್ನೋದು ಕೂಡ, ಕ್ವಶನ್ ಯಾವ ರೀತಿ ಇರ್ತದೆ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದು ಒಳ್ಳೆ ಕೋರ್ಸ್ ಇದೆ, ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸಂಕಟಿ ಸರ್ ಅಕಾಡೆಮಿ ಅನ್ನುವಂಥದ್ದು. ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಿಗೆ ಭೇಟಿ ಆಗೋಣ. ಟೈಮ್ ವೇಸ್ಟ್ ಮಾಡಬೇಡಿ. ಜಾಬ್ ಇಲ್ಲದೆ ಇರುವಂಥ ಸ್ನೇಹಿತರು ನಾನು ಸಾಕಷ್ಟು ಬಾರಿ ಹೇಳ್ತಾ ಇದ್ದೀನಿ, 8 ರಿಂದ 12 ಗಂಟೆ ಓದಲೇಬೇಕು. ಜಾಬ್ ಎದ್ಕೊಂಡು ಓದ್ತಾ ಇರುವಂಥವ್ರು ಇದರ ಅರ್ಧ 4 ರಿಂದ 6 ಗಂಟೆ ಓದಲೇಬೇಕು. ಹಂಗಿದ್ರೆ ಓದಿ, ಇಲ್ಲಾಂದ್ರೆ ಓದಕ್ಕೆ ಹೋಗ್ಬಾರ್ದು. ಬೇರೆ ಏನಾರ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಬಿಸ್ನೆಸ್ ಆದರೂ ಬೆಳೀತದೆ. ಏನೋ ಒಂದು ಮಾಡ್ಬೇಕು ತಾನೇ. ಜಾಬ್ ಸಿಗಲಿಲ್ಲ ಅಂದ್ರೆ ಇಲ್ಲಿ ಅರ್ಧಂಬರ್ಧ ಇರೋದು, ಅಲ್ಲಿಯೂ ಏನು ಮಾಡಲ್ಲ, ಮತ್ತೆ ಸುಮ್ಮನೆ ಎದೆದಕ್ಕೋರು ಕಂಪ್ಲೇಂಟ್ ಮಾಡ್ಕೊಂಡು ಕುಂದ್ರೋದು, ಆ ಥರ ಆಗಬಾರ್ದು. ಚೆನ್ನಾಗಿ ಓದೋದಿದ್ದಾಗ ಓದ್ಬಿಡಿ, ಆಮೇಲೆ ನೋಡೋಣ. ಅದು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ರಿಸಲ್ಟ್ ಬರುತ್ತಾ ಇರೋ ಜಾಸ್ತಿ ಓದೋರಿಗೆ ರಿಸಲ್ಟ್ ಪಾಸಿಟಿವ್ ಇದ್ದೇ ಇರ್ತದೆ. ನೀವು ಅರ್ಧಂಬರ್ಧ ಓದ್ಬಿಟ್ಟು ಬರುತ್ತಾ ಇಲ್ಲ, ಗೌರ್ಮೆಂಟ್ ಇದು ಕರೆಯುತ್ತಾ ಇಲ್ಲ, ಏನಾರ ಕರಪ್ಷನ್ ನಡೆಯುತ್ತಾ ಇಲ್ಲ, ಬರೀ ಇಂಥವೇ ರೂಮರ್ಸ್, ಅದೆಲ್ಲ ನಿಮ್ಮ ಕೈಯಲ್ಲಿ ಏನೂ ಇರೋದಲ್ಲ ಅದು. ಸೊ ನಿಮ್ಮ ಡ್ಯೂಟಿ ಏನು, ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಓದೋದು ಅಷ್ಟು ನೀವು ಮಾಡಿ, ಆಮೇಲೆ ಆ ಥರದ್ದು ಘಟನೆಗಳ ಬಂದಾಗ ಸರ್ಕಾರ ನೋಡ್ಕೊಳ್ತದೆ. ಓಕೆ, ಅದು ನೋಡ್ಕೊಳ್ಳಲಿಲ್ಲ ನಾವೇ ನೋಡ್ಕೊತೀವಿ ಮುಂದೆ ಅಂತ ಆಯ್ತು, ಅದನ್ನಾರ ಮಾಡಿ ಹೋಗ್ಲಿ.
ಅಟ್ಲೀಸ್ಟ್ ಅದನ್ನಾದರೂ 8ರಿಂದ 12 ಗಂಟೆ ಮಾಡಿ. ಓಕೆ, ಸೊ ಒಟ್ಟಿನಲ್ಲಿ ಕೆಲಸ ಆ ಥರ ಜಾಸ್ತಿ ಓದೋದು ಇರುವಾಗ ಈ ಯಂಗ್ ಏಜಲ್ಲಿ ಅಷ್ಟೇ. ಮುಂದೆ ನೀವೆಲ್ಲ ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗ್ತದೆ? 12 ಗಂಟೆವರೆಗೆ ಕೆಲಸ ಮಾಡೋಕ್ಕಾಗಲ್ಲ ಅವಾಗ. ಈಗ ಯಂಗ್ ಏಜಲ್ಲಿ 20ಇಂದ 40 ಆ ರೇಂಜಲ್ಲಿ ಒಂದು 10 to 12 ಅವರ್ಸ್ ಮಾಡ್ಬೋದು ನೀವು. ಅದಾದ ನಂತರ ಮತ್ತೇನು ಇರಲ್ಲ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಆಗೆಲ್ಲ ಯಂಗ್ ಏಜಲ್ಲಿ ನಾವೆಲ್ಲ ಎಷ್ಟು ಚೆನ್ನಾಗಿ ಓದಿದ್ದೀವಿ ಅಂತ ನಿಮಗೆ ನೀವೇ ಒಂದು ನೆನಪಿರ್ಬೇಕು. ಯಾವತ್ತೋ ಮುಂದೆ ನೀವು ವಯಸ್ಸಾದಾಗ ನೋಡಿದಾಗ ನಾನು ಆ ಟೈಮಲ್ಲಿ ಒಂದು 2-3 ವರ್ಷ ಹಂಗೆ ವೇಸ್ಟ್ ಆಯಿತು ಟೈಮು. ಆಮೇಲೆ ನಾನು ನೀಟಾಗಿ 8ರಿಂದ 12 ಎವ್ರಿ ಡೇ ಈ ಥರ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ 2-3 ಜಾಬ್ ಆಗ್ಬಿಡ್ತು ನಂದು ಅಂತ ಯಾರಿಗೆ ಹೇಳಿದರೆ ನಿಮಗೂ ಹೇಳೋರ್ಗೂ ಕಿಕ್ ಇರ್ತದೆ, ಕೇಳೋರ್ಗೂ ಕಿಕ್ ಇರ್ತದೆ. ಇಲ್ಲಾಂದರೆ ನಾನು ಸ್ವಲ್ಪ ಮಿಸ್ ಆಗಿಲ್ಲ, ಗೌರ್ಮೆಂಟ್ ಮಿಸ್ಟೇಕ್ ಮಾಡ್ತು, ಇಲ್ಲಾಂದ್ರೆ ನಾನು ಆಗ್ಬಿಡ್ತಿದ್ದೆ. ಈ ಕಥೆಗಳನ್ನು ಯಾರೂ ಕೇಳಕ್ಕೆ ರೆಡಿ ಇರಲ್ಲ. ಯಾವಾಗಲೂ ಇದು ಮಿಸ್ಟೇಕ್ ಆಗೋದೆ. ಸೊ ಪಾಸ್ ಆಗಿದೆ ಇಲ್ಲ ಅಂತ ಅಷ್ಟೇ ನೋಡ್ತಿರ್ತಾರೆ. ನಿಮ್ಮ ಡ್ಯೂಟಿ ನೀವು ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಚೆನ್ನಾಗಿ ಓದಿ.